ಬೆಳಗಾವಿ ಒಂದ್ ರೇಟ್ ಕೊಡ್ತಾರೆ, ಬೀದರ್ ಒಂದ್ ರೇಟ್ ಕೊಡ್ತಾರೆ ಅಂದ್ರೆ ನಮ್ ಜಿಲ್ಲೆದ ಗಣಸ ಲೀಡರ್ಗಳು ಯಾರು ಇಲ್ಲ. ನೀವು ರೈತರು ಓಟ್ ತೊಗೊಂಡೆ ನೀವೆಲ್ಲ ಗೆದ್ದವರು, ಮರಿಬೇಡ್ರಿ. ಮುಂದ್ ಬರ್ತಕ್ಕಂಥ ದಿನದಾಗ ನಿಮ್ಗೆ ತಕ್ಕ ಪಾಠ ಕಲಿಸ್ತಾರ ರೈತರು. ಬೇರೆ ಪಕ್ಷ ಇದಕ್ ಪಕ್ಷ ಇಲ್ಲ, ಜಾತಿ ಇಲ್ಲ ಸರ್ ರೈತರಿಗೆ. ಅವರು ಇಳಿದ ಹೋರಾಟನ ಲೇಟ್ ಮಾಡಿ ಸೂಚಿಸಿಲ್ಲ ಸರ್. ನಾನು ಮೊನ್ನೆ ಒಂದು 4-5 ದಿವಸ ಹಿಂದೆನೂ ನಾನು ಹೇಳಿದ್ದೀನಿ, ಮತ್ತೊಂದು 15 ದಿವಸ ಕೆಳಗಡೆ ನನ್ನ ಫ್ಯಾಕ್ಟ್ರಿ ಎಲ್ಲ ಕಾರ್ಮಿಕರೆಲ್ಲ ಬಂದಿದ್ರು. ಅವತ್ತು ನಾನು ಹೇಳಿದ್ದೀನಿ, ನಾನು ನಿಮ್ಮ ಫ್ಯಾಕ್ಟ್ರಿ ಪರ ಏನೇ ನಮ್ಮ ಸಂಘಟನಾ ನಿಮ್ ಜೊತೆ ಇರುತ್ತೆ. ನೀವು ಹೋರಾಟಕ್ಕ ನೀವು ಯಾರಿಗೆ ಹೋಗಿ ಭೇಟಿಯಾಗಾರಂದ್ರೆ ಸರ್ಕಾರಕ್ಕ, ನೀವು ಜಿಲ್ಲಾ ಮಂತ್ರಿಗಳಿಗೆ, ನೀವು ಯಾರ ಹತ್ರ ಹೋಗಾರಂದ್ರೆ ನಾನು ನಿಮ್ ಜೊತೆ ಬರ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತ ಮಾಧ್ಯಮದ ಮುಖಾಂತರ ತಮ್ಗ ರೈತರಿಗೆ ಹೇಳ ಬಯಸುವುದೇನೆಂದ್ರೆ, ನಾಳೆ ರೈತರು ಎಲ್ಲ ಹೋರಾಟಕ್ಕೆ ಇಳಿದಿದ್ದಾರೆ. ನಾನು ಮೊದಲೊಂದ್ಸರಿ ಹೇಳಿದ್ದೀನಿ, ರೈತರ ಪರ ನಾನು ಇರ್ತೀನಿ, ಯಾವಾಗೂ ನಮ್ಮ ಸಂಘಟನೆ ಇರುತ್ತೆ ಅಂತ ಹೇಳಿ. ಅದಕ್ಕೆ ನಾಳೆ ಹುಮ್ನಾಬಾದ್ ಹತ್ರ ನಾನು ರಾಜ್ಯ ಹೈವೇ ಯಾವ್ದಾದ್ರು ಈಗ ರೈತ ಸಂಘದವ್ರೆಲ್ಲ ಕುಂತು ನಾವೆಲ್ಲ ಮಾತಾಡಿ ಮುಂಜಾನೆ ಒಂದು ನಿರ್ಧಾರಕ್ಕೆ ಬರ್ತೀವಿ. ನಿರ್ಧಾರಕ್ಕೆ ಬಂದು ನಾವ್ ಆಕ್ಚುಲಿ ರೈತರಿಗೆ ಬೀದಿಗೆ ಇಳಿಯುವಂತ ಕೆಲಸ ಈ ರಾಜನೀತಿದವ್ರು ಮಾಡ್ಕೊಡ್ಬಾರ್ದಿತ್ತು. ನಮ್ ಜಿಲ್ಲೆ ದುರಂತ, ಇಂತ ರಾಜಕೀಯ ನಾಯಕರು ಸಿಕ್ಕಿದ್ದಾರೆ ನಮ್ ಜಿಲ್ಲೆಗೆ. ಬರೇ ಮಾತೆದ್ದರ ನಾವು ರೈತರ ಪರ ಇದ್ದೀವಿ, ನಾವು ರೈತರ ಬೆನ್ನೆಲುಬಾಗಿರ್ತೀವಿ, ರೈತರೇ ದೇಶದ ಬೆನ್ನೆಲುಬು, ನಾವು ರೈತರ ಬಗ್ಗೆ ಪ್ರಮಾಣ ಸ್ವೀಕಾರ ಮಾಡ್ತೀವಿ. ನೋಡಿದ್ವಿ ನಾವು ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ. ಇವನ್ ನಾವೆಲ್ಲ ರೈತರ ಪರ ಇದ್ದೇವೆ ಅಂತ ಎಲ್ಲಿದ್ರಿ ನೀವು ರೈತರ ಪರ? ಯಾವಾಗ ನೀವು ರೈತರ ಪರ ಇದ್ರೆ ನೀವು ಬೀದಿಗಿಳಿರಿ. ನೀವು ಬೀದಿಗಿಳಿದ್ರೆ ರೈತರಿಗೆ ದೊರ್ತಕ್ಕಂತ ಬೆನಿಫಿಟ್, ರೈತರಿಗೆ ಸಿಗ್ಬೇಕಂತ ಬೆಲೆ, ಕಬ್ಬಿನ ಬೆಲೆ ನೀವು ಇಸ್ಕೊಡ್ರಿ ಅವ್ರಿಗೆಲ್ಲ ನಿಂತು. ಅದು ಬಿಟ್ಕೊಂಡು ಖುದ್ದಾಗಿ ರೈತರೇ ಬಂದು ನಿಮ್ ರೂಢಿಗೆ ಇಳಿದು ಹೋರಾಟ ಮಾಡಿ ಅವ್ರ ಬೆಲೆ ನಿಗದಿ ಪಡಿಸೋ ತನಕ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಅವ್ರೇನ್ ನಮ್ಮ ರೈತರ ಬೇಡಿಕೆ ಇದೆ. ನೀವು ಅಧಿವೇಶನದಾಗ ಕೂಡ್ತೀರಿ, ಹೌಸ್ನಾಗ ಕೂತು ನೀವು ಸರ್ಕಾರ ಇದೆ, ಎಲ್ಲ ಶಾಸಕರಿದ್ದೀರಿ, ಸಂಸದರಿದ್ದೀರಿ, ಮಂತ್ರಿಗಳಿದ್ದೀರಿ. ನಿಮ್ಗೆ ಏನಾಗ್ತಿದೆ? ನೀವು ರೈತರು ಓಟ್ ತೊಗೊಂಡೆ ನೀವೆಲ್ಲ ಗೆದ್ದವರು, ಮರಿಬೇಡ್ರಿ. ಮುಂದ್ ಬರ್ತಕ್ಕಂಥ ದಿನದಾಗ ನಿಮ್ಗೆ ತಕ್ಕ ಪಾಠ ಕಲಿಸ್ತಾರ ರೈತರು. ಯಾಕಂದ್ರೆ ಫ್ಯಾಕ್ಟ್ರಿಗಳೆಲ್ಲ ನಿಮ್ಮೂ ಇವೆ, ಫ್ಯಾಕ್ಟ್ರಿಗಳು ನಿಮ್ದಿದೆ, ಸರ್ಕಾರ ನಿಮ್ದಿದೆ. ಮತ್ತೆ ನಿಗದಿತ ಬೆಂಬಲ ಸೂಚಿಸ್ರಿ ರೈತರಿಗೆ. ಈ ರೈತರು ಯಾವಾಗ ಹೋರಾಟ ಮಾಡ್ಕೊಂಡು ರೋಡಿಗೆ ಇಳಿತಾರಂದ್ರೆ ಎಲ್ಲ ಲೀಡರ್ಗಳಿಗೆ ನಾಚಿಕೆ ಬರ್ಬೇಕು. ಇಲ್ಲಿ ಎಲ್ಲರೂ ನಮ್ ಬಾರ್ಡರ್ ಏರಿಯಾ ಇದೆ, ಹಿಂದುಳಿದ ಏರಿಯಾ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಕಲ್ಯಾಣ ಕರ್ನಾಟಕ ಭಾಗ, ಬಾರ್ಡರ್ ಭಾಗ ಎಲ್ಲ ಇದಕ್ಕೂ ಎಲ್ಲ ಕಡೆ ಮಾಡಿರೋದು ನಮ್ ದೇಶ. ಅಮೆರಿಕದಾಗ ಅದ ಸರ್, ಆಸ್ಟ್ರೇಲಿಯಾದಾಗ ಅದ ರೀ. ನಮ್ ಬೀದರ್ ಜಿಲ್ಲೆ ರಾಜ್ಯದಾಗ ಒಂದೇ ರೇಟ್ ಕೊಡ್ಬೇಕಲ್ರಿ. ಈ ಗುಲ್ಬರ್ಗ, ಬೆಳಗಾವಿ ಒಂದ್ ರೇಟ್ ಕೊಡ್ತಾರೆ, ಬೀದರ್ ಒಂದ್ ರೇಟ್ ಕೊಡ್ತಾರೆ ಅಂದ್ರೆ ನಮ್ ಜಿಲ್ಲೆದ ಗಣಸ ಲೀಡರ್ಗಳು ಯಾರು ಇಲ್ಲ. ಅಲ್ಲೇ ಗಣಸರು ಇದಾರೆ ಲೀಡರ್ಗಳು. ಎಲ್ಲ ಕಡೆ ಕೊಡ್ಬೇಕಲ್ಲ ಸರ್ ಒಂದೇ ರೇಟ್. ಈಗ ಅಲ್ಲೇ ಒಂದು ರೇಟ್, ಇಲ್ಲೊಂದು ರೇಟ್, ಅದು ಅಲ್ಲೊಂದು ಕಾನೂನು ಇಲ್ಲೊಂದು ಕಾನೂನು ಇದೆ. ಎಲ್ಲ ಇದ್ದಂಗ ಒಂದೇನಾಯ್ತು ಸರ್, ಎಲ್ಲಾ ಕಡೆ ಕಾನೂನು ಒಂದೇ, ಎಲ್ಲ ಕಡೆ ಸರ್ಕಾರ ನಿಗದಿ ಮಾಡ್ಯದ. ಸರ್ಕಾರ ನಿಗದಿ ಮಾಡಿದ್ಮೇಲೆ ಇವ್ರ ಹೆಸರು ಫ್ಯಾಕ್ಟ್ರಿದವ್ರ ಮೇಲೆ ಕ್ರಮ ತಗೋಬೇಕು. ನಾವು ಸರ್ಕಾರ ಆದೇಶ ಮಾಡಿದ್ರೆ ನೀವೇ ಕೊಡಲ್ಲಪ್ಪ ಅಂತ ಫ್ಯಾಕ್ಟ್ರಿದವ್ರಿಗೆ ಆಕ್ಷನ್ ತಗೋಬೇಕು ಸರ್. ಸರ್ಕಾರ ಸರ್ 100% ಸರ್ಕಾರದ ದೋಷ ಅದ, ಯಾ ಫ್ಯಾಕ್ಟ್ರಿ ಓನರ್ ಅವ್ರದ್ದು ದೋಷ ಅದ. ನೀವಿಲ್ಲೇ ನೀವು ರಾಜೇಶ್ವರ್ಗೆ ಒಂದು ಕಾನೂನು, ಹುಮ್ನಾಬಾದ್ಗೆ ಒಂದು ಕಾನೂನು, ಹಲಿಕೆಡ್ಗೆ ಒಂದು ಕಾನೂನು ಆಯ್ತಂದ್ರೆ ಹೇಳ್ರಿ. ಯಾವಾಗ ಸರ್ಕಾರ ನಿಗದಿತ ಬೆಂಬಲ ಸೂಚಿಸದ ಎಲ್ಲ ಕಡೆ. ಈಗ ಬೆಳಗಾವಿ ಎಲ್ಲ ಒಪ್ಕೊಂಡ್ರೆ ಸರ್, 3,160 ರೂಪಾಯಿ ನಾವು ಫಿಕ್ಸ್ ಮಾಡಿದ್ರು. ಮತ್ತೆ ಇಲ್ಲೂ ಮಾಡ್ಬೇಕಲ್ಲ ಸರ್ ಅದೇ ರೇಟು. ಇಲ್ಲಿ ಮಾಡಲ್ಲ ಅಂದ್ರೆ ತಾರತಮ್ಯ ಅದಲ್ರಿ. ಅದ ಯಾರು ಕೇಳೋರಿಲ್ಲ ನಮ್ ಜಿಲ್ಲಾದಾಗ್ರಿ. ಕೇಳೋರಿದ್ರೆ ಬೆಲೆ ಕೊಡ್ತಾರ. ಈಗ ನಮ್ಮ ಪ್ರೆಸ್ ಮೀಟ್ನಾಗ ಹುಮ್ನಾಬಾದ್ದಾಗ ಮಾತಾಡಿದೆ ನಾನು. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಸಾಹೇಬರು ರಾಜಕೀಯ ಸ್ಟಾರ್ಟ್ ಆಗಿದೆ ಹಲಿಕೆಡ್ ಫ್ಯಾಕ್ಟ್ರಿಯಿಂದ. ಅದಕ್ಕೆ ಅದು ವಿಶೇಷ ಗಮನ ಕೊಡ್ಬೇಕು. ಅದಕ್ಕಂತ ನಾವು ಮೊನ್ನೆ ರಿಕ್ವೆಸ್ಟ್ ಮಾಡಿದ್ದೀನಿ. ತಾವು ಸರ್ಕಾರದಾಗ ಇದ್ದೀರಿ, ನೀವು ಓಡಾಡಿ ಮುಖ್ಯಮಂತ್ರಿ ಹತ್ರ ಕುಂತು ಸಂಬಂಧಪಟ್ಟ ಯಾವ ಮಂತ್ರಿ ಇದಾರೆ ಎಲ್ಲೋ ನೀವು, ಯಾಕಂದ್ರೆ ಕ್ಯಾಬಿನೆಟ್ನಾಗ ಇದ್ದೀರಿ ನೀವು, ಎಲ್ಲ ನಿಮ್ ಕೊಲೀಗ್ಸ್ ಇದಾರೆ, ನೀವು ಕುಂತು ಇಲ್ಲಿ ಒಳ್ಳೇದಾಗೋ ತರ ಮಾಡ್ಲಿಕ್ಕೆ ಎಷ್ಟು ಟೈಮ್ ಆಗ್ತದೆ ಹೇಳಿ ಅವ್ರಿಗೆ ಹೇಳಿ ಮಾಡಿಸ್ಬೇಕಲ್ಲ. ರೈತರು ಹೋರಾಟಕ್ಕೆ ಇಳಿದು ರೈತರು ಬೇಡ್ಕೊಂಡಾಗೆ ನೀವು ಇಸ್ಕೊಟ್ರು ಮತ್ಲಪ್ಪಿಲ್ಲ. ನೀವು ಯಾರ ರೈತರ ಪರ ಇಲ್ಲ ಅಂತ ಗೊತ್ತಾಯ್ತು ಸರ್. ಯಾಕಂದ್ರೆ ಈಗ ನಿಮ್ಗ ಮನೆಯಾಗೆ ನಿಮ್ಗೆ ಒಂದು ಸಂಸದರ ಆಯ್ಕೆ ಆಗ್ಲಕ್ಕ ರೈತರ ಕಾರಣ, ನೀವು ಶಾಸಕರಾಗ್ಲಕ್ಕ ರೈತರ ಕಾರಣ, ಯಾವಾಗ ನೀವು ಎಲೆಕ್ಟ್ ಆಗ್ಲಕ್ಕ ರೈತರ ಕಾರಣ. ನೀವು ಯಾರ್ಲಿಂದ ನೀವು ಗೆದ್ದಿರಿ ಅದೇ ಗೊತ್ತಿಲ್ಲ ನಿಮ್ಗ.
ನಾವು ಎಲ್ಲ ಕಾರ್ಯಕರ್ತರಿಗೆ ಎಲ್ಲರೂ ತೊಗೊಂಡು ನಾವು ಶಾಂತಿಯುತ ಹೋರಾಟ, ನಮ್ಮ ಹೋರಾಟ ಬೆಲೆ ಸಿಗೋ ತನಕ ಹೋರಾಟ. ರೈತರ ಪರ ನಾವಿದ್ದೀವಿ. ನಾನು ರೈತ ಇದ್ದೀನಿ. ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ಪೂರ ವಂಶನೇ ನಮ್ಮ ರೈತರ ಪರಂಪರೆಯಿಂದ ಬಂದವರಿದ್ದೀವಿ. ರೈತರ ತಕ್ಲೀಫ್ ಏನಿದೆ ನಮ್ಗೆ ಗೊತ್ತಿದೆ. ಇವತ್ತು ನೋಡ್ಲತ್ತೀವಿ, ನಾವು ಡುಪ್ಲಿಕೇಟ್ ರೈತರು ಬಂದು ಡುಪ್ಲಿಕೇಟ್ ಜನನೂ ರೈತರ ಮಕ್ಕಳಿದ್ದೀವಿ ಅಂತ ಹೇಳ್ತಾರ. ಅದಕ್ಕೆ ಯಾರ ಅಸಲಿ ರೈತನಿಗೆ ಹುಟ್ಟಿದವ ಇರ್ತಾನ, ಅಸಲಿ ರೈತನ ಮಗ ಇರ್ತಾನ, ಅವನಿಗೆ ರೈತರ ತಕ್ಲೀಫ್ ಗೊತ್ತಿರ್ತದೆ ಸರ್. ಈಗ ರೈತರ ಬೆಂಬಲ ಬೆಲೆ ಸಿಗೋ ತನಕ ಸರ್, ರೈತರಿಗೆ ಏನೇ ಅನ್ಯಾಯ ಆದಾಗ, ತೆಳಗಿದ್ದು ಹಿಂದುಳಿದವರಿಗೆ, ದೀನದಲಿತರಿಗೆ, ಮೈನಾರಿಟಿಗಳಿಗೆ, ಹೆಣ್ಮಕ್ಳಿಗೆ ಎಲ್ಲೇ ಅನ್ಯಾಯ ಅತ್ಯಾಚಾರ ಆದಾಗ ನಮ್ಮ ಸಂಘಟನೆ ನಾವು ಅವ್ರ ಜೊತೆ ಇರ್ತೀವಿ ಸರ್. ಹೋರಾಟ ನಿರಂತರವಾಗಿರುತ್ತೆ. ಎಲ್ಲ ನಾಳೆ ರೈತರ ಮುಖಂಡರ ಜೊತೆ, ಜಿಲ್ಲೆ ಎಲ್ಲ ಹಿರಿಯರ ಜೊತೆ, ಎಲ್ಲರ ಸಮಾಜದ ಮುಖಂಡರ ಜೊತೆ ಚರ್ಚೆ ಮಾಡಿ ಅವ್ರೆಲ್ಲರೂ ದೊಡ್ಡವ್ರು ಏನ್ ನಿರ್ಣಯ ತಗೋತಾರೆ ನಾವು ಅವ್ರ ಜೊತೆ ಇರ್ತೀವಿ. ಹೈವೇ ಬಂದ್ ಮಾಡ್ಲಕ್ ಕಾನೂನಿಗಿನ ದೊಡ್ಡವ್ರು ಯಾರು ಇಲ್ಲ ಸರ್. ಈ ಹೈವೇ ಬಂದ್ ಮಾಡಿದ್ರೆ ಅದು ಸ್ಟ್ರೈಕ್ ನಮ್ದು ಆಗಲ್ಲ. ಯಾಕಂದ್ರೆ 15 ನಿಮಿಷದಾಗ ಡಿಪಾರ್ಟ್ಮೆಂಟ್ನವರು ಎಲ್ಲ ಎಬ್ಸಾಕ್ತಾರ. ಅದಕ್ಕೆ ನಾನು ಹೇಳೋದೊಂದು, ಎಲ್ಲರಿಗೂ ನಮ್ಮ ಕಳ್ಕಳಿ ಮನವಿ, ನಾವ್ ಯಾವ್ದಾದ್ರು ರಾಜ್ಯ ಹೆದ್ದಾರಿ, ಬೀದರ್ ಗುಲ್ಬರ್ಗ ಇಂಥ ಯಾವ್ದಾರ ಹೆದ್ದಾರಿ ನಾವು ಬಂದ್ ಮಾಡಿದ್ರೆ ಇಡೀ ಒಂದಿನ ಬಂದ್ ಮಾಡ್ಬೋದು. ಇಲ್ಲ ನಾವು ಕಂಟಿನ್ಯೂ ನಮ್ ಬೆಲೆ ಸಿಗೋ ತನಕ, ನಮ್ಮ ಆಶ್ವಾಸನೆ ಈಡೇರ್ಸೋ ತನಕ ಯಾರು ಬರ್ತಾರೆ ಇಲ್ಲಿ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟರು ಬಂದು ಖುದ್ದಾಗ ಅವರೇ ಮೆಮೊರಂ ತಗೋಬೇಕು. ಮತ್ತೆ ಅದಕ್ಕೆ ಪರಿಹಾರ ಜಲ್ದಿ ಘೋಷಣೆ ಮಾಡ್ಬೇಕಂತೇಳಿ ನಾವು ಹೈವೇ ರಾಜ್ಯ ಹೈವೇ ಬಂದ್ ಮಾಡಿದೆವು ಅಂದ್ರೆ ನಾವು ನಿರಂತರ ಮಾಡ್ಬೋದು ಸರ್. ಎಷ್ಟು ದಿನ ನಾವೆಲ್ಲ ರೈತರು ಕುಂತು ಎಷ್ಟು ಜನ ಚರ್ಚೆ ಮಾಡ್ಕೊಂಡು ಎಷ್ಟು ದಿನ ಕೂಡೋದಂದ್ರೆ ನಾನು ಅವ್ರ ಜೊತೆ ಕೂಡ್ತೀನಿ. ಇದಕ್ಕೆ ಸರ್ ಬೇರೆ ಪಕ್ಷ, ಇದಕ್ಕೆ ಪಕ್ಷ ಇಲ್ಲ, ಜಾತಿ ಇಲ್ಲ ಸರ್. ರೈತರಿಗೆ ಅವರು ಇಳಿದ ಹೋರಾಟ ಲೇಟ್ ಮಾಡಿ ಸೂಚಿಸಿಲ್ಲ ಸರ್. ನಾನು ಮೊನ್ನೆ 4-5 ದಿವಸ ಹಿಂದೆನೂ ನಾನು ಹೇಳಿದ್ದೀನಿ. ಮತ್ತೊಂದು 15 ದಿವಸ ಕೆಳಗಡೆ ನಾನು ಫ್ಯಾಕ್ಟ್ರಿ ಎಲ್ಲ ಕಾರ್ಮಿಕರೆಲ್ಲ ಬಂದಿದ್ರು. ಅವತ್ತು ನಾನು ಹೇಳಿದ್ದೀನಿ, ನಾನು ನಿಮ್ಮ ಫ್ಯಾಕ್ಟ್ರಿ ಪರ ಏನೇ ನಮ್ಮ ಸಂಘಟನಾ ನಿಮ್ ಜೊತೆ ಇರುತ್ತೆ. ನೀವು ಹೋರಾಟಕ್ಕ ನೀವು ಯಾರಿಗೆ ಹೋಗಿ ಭೇಟಿ ಆಗಾರಂದ್ರೆ ಸರ್ಕಾರಕ್ಕ, ನೀವು ಜಿಲ್ಲಾ ಮಂತ್ರಿಗಳಿಗೆ, ನೀವು ಯಾರ ಹತ್ರ ಹೋಗಾರಂದ್ರೆ ನಾನು ನಿಮ್ ಜೊತೆ ಬರ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ. ಸರ್ ಇದಕ್ಕೆ ರೈತರ ಹೋರಾಟಕ್ಕೆ ನಿಲುವು ಏನು ಸರ್? ನಾವು ರೈತರ ಪರ, ರೈತರ ತಕ್ಲೀಫ್ ಏನಿದೆ ನಮ್ಗೆ ಗೊತ್ತಿದೆ. ರೈತರಿಗೆ ಅನ್ಯಾಯ ಆಗ್ತಿದೆ ನಮ್ಮ ಜಿಲ್ಲೆಯಲ್ಲಿ, ನಾವು ಅನ್ಯಾಯ ಆಗಕ್ ಬಿಡಲ್ಲ. ನಾವು ರೈತರು ನಮ್ಗೆ ಎಲ್ಲಿ ತನ ರೈತರಿಗೆ ನಾವು ಹೆಲ್ಪ್ ಆಗಕ್ಕ ನಮ್ಮ ಜ್ವರ ತಿರ್ತ ಸರ್, ಅದನ್ನ ರೈತರ ಜೊತೆ ಇರ್ತೀವಿ. ಆಶ್ವಾಸನೆ ಕೊಟ್ಟು ಆಟಿಗೆ ಬಿಡೋದಿರಲ್ಲ ಸರ್. ಈಗ ಆಶ್ವಾಸನೆ ಕೊಟ್ಟಾಗ ರೈತರು ಎಲ್ಲರೂ ಇರ್ತಾರೆ. ನಾನು ಒಬ್ಬನೇ ಸುಮಾರು ಸಲ ಆಗಿದೆ. ತುಟಿಗೆ ಬೆಣ್ಣೆ ಹಚ್ಚೋಯ್ತಾರೆ ಸರ್ ಅವರೆಲ್ಲ. ರಾಜಕೀಯದ ಒಂದು ಚಾಲಿದೆ, ಆ ಚಾಲಿಗೆ ನಾವು ಬಗ್ಗೋರಿಲ್ಲ. ನಾವು ರಾಜಕೀಯನೂ ಮಾಡಿದ್ದೀನಿ, ನಾ ರೈತನೂ ಇದ್ದೀನಿ. ನಮ್ಗೆ ಯಾರ್ದಾರ ತಕ್ಲೀಫ್ ನಮ್ ತಕ್ಲೀಫ್ ಆಗ ನನ್ಗೆ ಅದು ಒಂದೇ ಬರ್ತದೆ ಸರ್, ರೈತ. ಪಾರ್ಟಿ ಇವೆಲ್ಲ ಕ್ಷಣಿಕ ಸರ್, ಶಾಶ್ವತ ಇಲ್ಲ. ರಾಜ್ಯದ ಅಧಿಕಾರ ಸಿಕ್ಕಿದ್ಮೇಲೆ 5 ವರ್ಷ ಇರ್ತಾರೆ, 5ನೇ ವರ್ಷ ಅದಕ್ಕಿಂತ ಹೆಚ್ಚು ಆಗ್ಲಕ್ ಆಗಲ್ಲ. ಅದಕ್ಕೆ ನಾವು ಜನರು ನಮ್ಗೆ ಎಲ್ಲ ಏನ್ ಪ್ರೀತಿ ವಿಶ್ವಾಸ ಇಟ್ಟು ನಮ್ಗೆ ಗೆದ್ದಿಸಿದ್ದಾರೆ, ರೈತರೇ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಗೆದ್ದಿಸಿದ್ದಾರೆ. ನಾವು ರೈತರ ಜೊತೆ ಇರಬೇಕು, ರೈತರ ಕೆಲಸ ಮಾಡ್ಲಿಕ್ಕೆ ನಾವ್ ಇರ್ಬೇಕು ಸರ್. ಅದು ಮಾಡಿಲ್ಲ ಅಂದಾಗ ನಿಮ್ಗೆ ಪಾಪ ಆಗ್ತದ ರೈತರು. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ, ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲುಬು ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.